ಈಗಾಗಲೇ ಸುದ್ದಿಯಾಗದ ಚಿನ್ನಸ್ವಾಮಿ ಸ್ಟೇಡಿಯಂ ಮೊಬೈಲ್ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಬ್ಬನ್ ಪಾರ್ಕ್ ಪೊಲೀಸರು ಮತ್ತಷ್ಟು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹೌದು, ಪಂದ್ಯದ ವೇಳೆ ಅಭಿಮಾನಿಗಳ ನಡುವೆ ಬೆರೆತು ಹೈ ಹ್ಯಾಂಡ್ ಮೊಬೈಲ್ಗಳನ್ನು ಕಳ್ಳತನ ಮಾಡುತ್ತಿದ್ದ ಗ್ಯಾಂಗ್ ಕಾರ್ಯಾಚರಣೆ ನಡೆಸಿತ್ತು. ಜಾರ್ಖಂಡ್ ಮೂಲದ ಆರೋಪಿಗಳು ಬೆಂಗಳೂರಿಗೆ ಬಂದು ಲಾಡ್ಜ್ನಲ್ಲಿ ವಾಸವಾಗಿದ್ದು ಯೋಜಿತವಾಗಿ ಕಳ್ಳತನ ನಡೆಸಿದ್ದಾರೆ ಎಂಬುದು ತಿಳಿದು ಬಂದಿದೆ. ಕೆಲ ಅಪ್ರಾಪ್ತರು ಅಭಿಮಾನಿಗಳಿಂದ ಟಿಕೆಟ್ ಪಡೆದು ಸ್ಟೇಡಿಯಂ ಒಳಗೆ ಪ್ರವೇಶಿಸಿ ಕೃತ್ಯ ಎಸಗಿರುವುದು ತನಿಖೆಯಲ್ಲಿ ಬಹಿರಂಗವಾಗಿದೆ. ಇನ್ನು ಟೆಕ್ನಿಕಲ್ ಆಧಾರಗಳ ಮೇಲೆ ಕಾರ್ಯಾಚರಣೆ ನಡೆಸಿದ ಕಬ್ಬನ್ ಪಾರ್ಕ್ ಪೊಲೀಸರು ಒಟ್ಟು 13 ಜನರನ್ನ ಬಂಧಿಸಿದ್ದು, ಈ ಗ್ಯಾಂಗ್ನ ಮಾಸ್ಟರ್ ಮೈಂಡ್ ಶುಭಂ ಎಂಬಾತನನ್ನ ಬಂಧಿಸಿದ್ದಾರೆ. ಬಂಧಿತರಿಂದ 75 ಮೊಬೈಲ್ಗಳನ್ನು ವಶಕ್ಕೆ ಪಡೆದುಕೊಂಡಿದ್ದು, ಕೇವಲ ಐಪಿಎಲ್ ಆರಂಭಿಕ ಪಂದ್ಯದಲ್ಲೇ 51 ಮೊಬೈಲ್ಗಳನ್ನು ಕಳ್ಳತನ ಮಾಡಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಪ್ರಕರಣ ಸಂಬಂಧ ಮುಂದಿನ ತನಿಖೆ ಮುಂದುವರಿಯಬೇಕಿದೆ. ಇನ್ನಷ್ಟು ಮಾಹಿತಿಗಾಗಿ ನಮ್ಮ MMK ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. 28ನೇ ತಾರೀಕು ಮ್ಯಾಚಲ್ಲಿ ಸಾಕಷ್ಟು ಮೊಬೈಲ್ ಕಳ್ಳತನ ಆಗಿತ್ತು ಅಂತ ನಮಗೆ ಕೆಲವು ದೂರ ಬಂತು, ಕೆಲವು ಆನ್ಲೈನ್ ಕಂಪ್ಲೇಂಟ್ ಬಂತು ಮತ್ತು ಸ್ಟೇಷನ್ ಕಬ್ಬನ್ ಪಾರ್ಕ್ ಸ್ಟೇಷನ್ ಕೂಡ ಕೇಸ್ ರಿಜಿಸ್ಟರ್ ಆಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಕಬ್ಬನ್ ಪಾರ್ಕ್ ಪೊಲೀಸವರು, ಸೆಂಟ್ರಲ್ ಏಜೆಂಟ್, DCPs ಎಲ್ಲ ಸೇರಿ ತುಂಬ ಚೆನ್ನಾಗಿ ಕೆಲಸ ಮಾಡಿ ವಿದಿನ್ ಶಾರ್ಟ್ ಟೈಮ್ 21 ಮೊಬೈಲ್ ರಿಕವರಿ ಮಾಡಿದರು ವಿದಿನ್ 2 days. ಆಗ ಕೆಲವರು ಆರೋಪಿಯವರಿಗೆ ನಾವು ಹಿಡಿದಿದ್ವಿ. ಇನ್ನು ಅದೇ ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಮಾಡಿ ಕೊನೆಗೆ ಇಲ್ಲಿವರೆಗೆ ಟೋಟಲ್ 70 ಮೊಬೈಲ್ಸ್ ರಿಕವರಿ ಆಗಿದೆ. 70 ಮೊಬೈಲ್ಸ್, ಅದರಲ್ಲಿ 4 ಜನ ಆರೋಪಿ ಮತ್ತು 9 ಜನ ಮೈನರ್ಸ್ ಅವರಿದ್ದಾರೆ. ಸೊ ಒಟ್ಟಾಗಿ 13 ಜನ ಮೇಲೆ ಪ್ರಕರಣ ದಾಖಲಾಗಿದೆ. ಇದರಲ್ಲಿ 4 ಜನ ಯಾರು ಕಿಂಗ್ಪಿನ್ಸ್ ಅವರಿದ್ರು, ಅವರಿಗೆ ಬೇರೆ ರಾಜ್ಯದಿಂದ ನಮ್ಮ ಟೀಮ್ ಅವರು ಕೂಡ ಇಟ್ಕೊಂಡು ಬಂದಿದ್ದಾರೆ. ಇನ್ನೂ ಕೆಲವು ಮಾಹಿತಿ ಬರ್ತಾ ಇದೆ, ಅದನ್ನು ನಾವು ಪತ್ತೆ ಮಾಡ್ತೀವಿ. ನಾವು ಒಂದೇ ಅಪೀಲ್ ಮಾಡ್ತೀವಿ ಅಂದರೆ, ನಿಮ್ಮ ವ್ಯಾಲ್ಯೂಬಲ್ಸ್, ಮೊಬೈಲ್ ಇರಲಿ, ವಾಲೆಟ್ ಇರಲಿ, ಪರ್ಸ್ ಇರಲಿ, ಬ್ಯಾಗ್ ಇರಲಿ, ಅದು ಯಾವುದು ವ್ಯಾಲ್ಯೂಬಲ್ಸ್ ಇದೆ ದಯವಿಟ್ಟು ನಿಮ್ಮ ಇದು ಕೂಡ ಜವಾಬ್ದಾರಿ ಬರ್ತದೆ, ಪಬ್ಲಿಕ್ಸು ಕೂಡ ಅದು ದಯವಿಟ್ಟು ಇಟ್ಕೊಂಡು ಕರೆಕ್ಟಾಗಿ. ಪೊಲೀಸವ್ರು ಖಂಡಿತ ಇಂಥ ಇನ್ಸಿಡೆಂಟ್ ಆದರೆ ನಾವು ಇದು ಮಾಡ್ತೀವಿ, ಪತ್ತೆ ಮಾಡ್ತೀವಿ. ಬಟ್ ಜವಾಬ್ದಾರಿ ಇನ್ನೂ ಕೂಡ ಇದೆ. ಪ್ಲಸ್ ನಮ್ಮ ಕ್ರೈಮ್ ಸ್ಕ್ವಾಡ್ ಸ್ವಲ್ಪ ಜಾಸ್ತಿ ಜನ ನಾವು ಇಟ್ಕೊಳ್ತೀವಿ. ಇನ್ನು ಮುಂದಕ್ಕೆ ಈ ಥರ ಆಗಬಾರ್ದು ನೋಡ್ತೀವಿ.